ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಏನಂತ ಹೇಳಿದ್ರೆ ನಾವು ಆರಾಮದೀವಿ. ಆದ್ರೆ ನಮ್ಮ ಗುಬ್ಬಿಗೆ ಒಂದು ಸ್ವಲ್ಪ ಯಾಕೋ ಅಂದ್ರೆ ಒಂದ್ರಿಂದ ಒಂದು ಏನಾರು ಆಗಾಕತ್ತೈತೆ ಪಾಪ. ಅದಕ್ಕೆ ಫಸ್ಟ್ ಮೊನ್ನೆ ಒಂದಷ್ಟು ದಿನ ಆರಾಮಿಲ್ದಂಗೆ ಆತ್ರಿ. ಅದೆಲ್ಲ ಅದು ಆರಾಮನು ಸ್ವಲ್ಪ ಜಾಸ್ತಿನ ದಿನ ತೊಗೊಂತ್ರಿ. ಅಂದ್ರೆ ಆಕೆ ಹುಡ್ದಾಗಿನ ಅಷ್ಟು ಟೈಮ್ ಆಕೆಗೆ ಒಂದು ವಾರ ತನೂ ಆರಾಮ ಇಲ್ದಂಗೆ ಯಾವಾಗೂ ಇದ್ದಿದ್ದಿಲ್ಲ ರೀ. ಏನೋ ಬಂದ್ರೂ ಕಡಿಮೆ ಆಕಿತ್ತು. ಆದರೂ ಅವಾಗ ಏನೋ ಒಂದು ವಾರ ತನೂ ಜಗ್ಗಿ ಒಂದು ಸ್ವಲ್ಪ ಜಾಸ್ತಿನ ಜ್ವರ ಕೆಮ್ಮು ಎಲ್ಲ ಆಯ್ತು. ಅದೆಲ್ಲ ಆಗಿ ಏನು ಆರಾಮಾಗೈತಿ, ಪೂರ್ತಿ ಆಟ ಆಡಕತ್ತಾಳೆ. ಇನ್ನು ನಾನು ನಿಶ್ಚಿಂತೆಗೆ ನನ್ನ ಕೆಲಸ ನಾನು ಮಾಡ್ಕೋಬೋದು. ನಂದು ಇದು ವ್ಲಾಗ್ ಆಗಿರ್ಬೋದು, ಮನೆ ಕೆಲಸ ಹಿಂಗೆ ಎಲ್ಲನೂ ಮಾಡ್ಕೋಬೋದು ಆರಾಮಾಗಿ ಅಂಥೇಳಿ. ಇನ್ನೇನು ಅಂದ್ಕೊಳ್ಳೋ ಅಷ್ಟು ಹೊತ್ತಿಗೆ ಅಂತಂದ್ರೆ ನಿನ್ನೆ ಮತ್ತೊಂದು ಕೈಗೆ ನೋವು ಮಾಡ್ಕೊಂಡಾಳ ನೋಡ್ರಿ. ಏನಿಲ್ಲ, ಹೊರಗೆ ಆಟ ಆಡಕತ್ತಿದ್ಲ. ಆಟ ಆಡುವಾಗ ಅಂಗೈ ಊರಿ ಬಿದ್ದಾಡ್ರಿ ಆಕೆ. ಅವಾಗ ಆ ಕೈಗೆ ನೋವಾಗೈತೆ ರೀ ಆಕೆಗೆ. ಹಾಗಾಗಿ ಅದು ಪಾಪ ಬಲಗೈಯ ಅಂಗೈಗೆ ಆಗೈತಲ್ಲ, ಆಕೆ ಕುಂದ್ರುವಾಗ ಏಳುವಾಗ ಆ ಕೈ ಊರೇನ ಆಕೆ ಏಳೋದು ಕುಂದ್ರದು ಮಾಡ್ಬೇಕು. ಹಾಗಾಗಿ ಆಕೆಗೆ ಅದು ನೋವು ಅಂದರೆ ಆಕೆಗೆ ಆಟ ಆಡೋಕನ್ನ ಕೊಡಾಕತ್ತಿಲ್ಲ ರೀ. ಅದು ಆಕೆ ಕೈ ಊರೋದು ಕುಂದ್ರಬೇಕಂದ್ರೂ ಕೈ ಪಾಪ ಅದು ಊರಿನ ಕುಂದ್ರಬೇಕು, ಏಳುವಾಗೂ ಕೈ ಊರಿನ ಏಳ್ಬೇಕು, ಆ ರೀತಿ ಆಗೈತಿ. ಹಾಗಾಗಿ ಆಕೆ ಒಂದು ಸ್ವಲ್ಪ ಆಟ ಆಡ್ತಿರ್ತಾಳೆ. ಆ ರೀತಿ ಹಂಗೆ ಕೈ ಹಿಂಗೆ ಊರಿದ್ಲು ಅಂತಂದ್ರೆ ಅದು ನೋವಾಗೋದು ಆಕೆ ಅಳೋದು. ಅದ್ರಾಗೆ ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಮಾಡಾಕತ್ತಿದ್ಲ. ಹೀಗಾಗಿ ಇವತ್ತು ಆಕೆ ಎತ್ಕೊಂಡನ್ನ ಕೆಲಸ ಮಾಡೋದಾಗಿತ್ತು ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಏನಂತ ಹೇಳಿದರೆ, ನಾನು ಇವತ್ತು ಸ್ಟಾರ್ಟ್ ಮಾಡೋಣ ಬೇಡ ಅಂದ್ಕೊಂಡನ ವ್ಲಾಗ್ನ. ಅದ್ರಾಗ ಇನ್ನೂ ಒಂದು ಏನಂತ ಹೇಳ್ತೇನೆ ನೋಡಿರಿ, ಇದನ್ನೆಲ್ಲನೂ ಮಾಡ್ಬೇಕಂದ್ರೆ ನಾವು ಯಾವುದೇ ಒಂದು ಕೆಲಸ ಆಗಲಿ ರೀ, ಅದನ್ನು ಮಾಡಬೇಕು ಅಂತಂದ್ರೆ ನಾವು ಮೆಂಟಲಿ ಫ್ರೀ ಆಗಿರ್ಬೇಕು. ಏನೋ ಟೆನ್ಷನ್ನು ಅದು ಇದು ಮೈಂಡ್ ಒಳಗೆ ಬೇರೆ ಬೇರೆ ವಿಚಾರ ಎಲ್ಲ ಇದ್ದವು ಅಂತಂದ್ರೆ ನಾವು ಮಾಡೋ ಕೆಲಸ ಸರಿನೇ ಆಗೋದಿಲ್ಲ ರೀ. ಒಂದು ಸಲಿನ ಮಾಡುವಂಥ ಕೆಲಸನ ನಾವು 10 ಸಲ ಮಾಡಬೇಕಾಕತಿ. ನನಗೆ ನಿನ್ನೆ ಹಂಗೆ ಆಯ್ತು ನೋಡ್ರಿ. ಏನಂತ ಹೇಳಿದ್ರೆ, ಈ ವ್ಲಾಗೆಲ್ಲ ಮಾಡಿಟ್ಕೊಂಡಿದ್ದೆ, ಅಂದ್ರೆ ಮೊನ್ನೆನ ಮಾಡಿಟ್ಕೊಂಡಿದ್ದೆ ಎಲ್ಲ. ನಿನ್ನೆಲ್ಲ ವಾಯ್ಸ್ ಓವರ್ ಎಲ್ಲ ಕೊಡಬೇಕು ಅಂಥೇಳಿ ಅಂದ್ಕೊಂಡು ಎಷ್ಟು ಸಲ ವಾಯ್ಸ್ ಓವರ್ ಕೊಟ್ಟೇನೋ ನನಗೆ ಗೊತ್ತಿಲ್ಲ. ಒಂದು 8-10 ಸಲಿಲಾದರೂ ಕೊಟ್ಟಿರ್ಬೇಕು ನಾನು ಇದಕ್ಕೆ. ಯಾಕಂತಂದ್ರೆ ನಾನು ಪೂರ್ತಿ ನನ್ನ ಮೈಂಡ್ ತುಂಬ ನಮ್ಮ ಗುಬ್ಬಿಗೆ ಅಂದರೆ ಏನಂತಂದ್ರೆ, ಪಾಪ ಅದಕ್ಕೆ ಯಾಕೆ ಹಿಂಗೆ ಆಗಾಕತ್ತೈತಿ, ಒಂದು ಆದ್ಮೇಲೆ ಒಂದು ನಮ್ಮ ಗುಬ್ಬಿಗೆ ಯಾಕೆ ಹಿಂಗೆ ಆಗಾಕತ್ತೈತಿ ಅನ್ನೋದು ಒಂದು ಸ್ವಲ್ಪ ತಲೆಯಾಗ ಹಾಕ್ಕೊಂಡ್ಬಿಟ್ಟಿದ್ದೆ ರೀ. ಹಾಗಾಗಿ ಅದು ನನಗೆ ಈ ಕಡೆ ಲಕ್ಷಣ ಕೊಡೋಕ್ಕಾಗಕತ್ತಿಲ್ಲ. ಏನೋ ಮಾತಾಡೋದು ಈ ರೀತಿನೇ ಆಗಿಬಿಟ್ಟಿತ್ತು. ಹಾಗಾಗಿ ಅದು ಎಲ್ಲ ಅಷ್ಟು ಸಲ ಕೊಟ್ಟರು ನನಗೆ ಯಾವುದೂ ಅದು ಸರಿನಾ ಅಂಥೇಳಿ ಅನ್ನಿಸ್ಲಿಲ್ಲ. ಹೀಗಾಗಿ ಬೇಡ ಅಂಥೇಳಿ ನಾನು ಅದನ್ನೇನು ಎಲ್ಲನೂ ಮತ್ತೆ ಕ್ಯಾನ್ಸಲ್ ಮಾಡಿ ಈಗ ಬೇರೆ ಮಾಡಿಕೊಂಡು ಹೊಸದಾಗಿ ವಾಯ್ಸ್ ಓವರೆಲ್ಲ ಕೊಟ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ. ಹಂಗೆ ಏನು ಇವತ್ತಿನ ವ್ಲಾಗ್ ಏನು ಅಷ್ಟು ದೊಡ್ಡದೂ ಇಲ್ಲ, ಅಷ್ಟು ಸಣ್ಣದು. ಬೆಳಗ್ಗೆ ನಾನು ಎಷ್ಟಕ್ಕತ್ತಲ ಅಷ್ಟು ಮಾಡ್ಕೊಂಡಂಥದ್ದು. ಆಮೇಲೆ ನಂಗೆ ಏನೂ ಮಾಡ್ಕೊಳಕ್ಕೂ ಕೊಡಲಿಲ್ಲ, ಆಮೇಲೆ ಮಾಡ್ಕೊಳಕ್ಕೆ ಆಗ್ಲೂ ಇಲ್ಲ. ಎಷ್ಟು ಮಾಡ್ಕೊಂಡಿದ್ದಲ್ಲ ಅಷ್ಟು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಳತ್ತೇನೆ ನೋಡಿರಿ. ಹಂಗಲ್ರಿ, ಮಕ್ಕಳು ದೊಡ್ಡವ್ರಾಗೋ ಮಟನೂ ಅವ್ರು ಬೀಳೋದು ಏಳೋದು ಇದು ಕಾಮನ್ ಆಗೇ ಇರ್ತೈತಿ. ಆಮೇಲೆ ಆರಾಮನು ಹಂಗೆ ಕೆಳಗೆಲ್ಲ ಬಿದ್ದಿದ್ದೆಲ್ಲ ಬಾಯಿ ಹಾಕ್ಕೊತಿರ್ತಾರೆ. ಈ ರೀತಿಯಲ್ಲಾಗಿ ಇನ್ಫೆಕ್ಷನ್ನು ಈ ರೀತಿಯೆಲ್ಲ ಆಗಿರ್ತೈತಿ. ಹಂಗೆ ಸಣ್ಣ ಮಕ್ಕಳೆಲ್ಲ ಇದ್ದಾಗ ತಾಯಿಗಳು ಆರಾಮಾಗಿರೋದು ಅಂಥೇಳಿ ಅನ್ನೋ ಈ ಮಾತೇನೈತಲ್ರಿ, ಇದು ಭಾಳ ಅಂದ್ರೆ ಭಾಳ ದೂರದ ಮಾತಾಗ್ಬಿಡ್ತೈತೆ ನೋಡ್ರಿ. ಅದು ಸ್ವಲ್ಪ ದೊಡ್ಡವ್ರಾಗೋ ಮಟ್ಟ ಅಲ್ಲಿ ತನಕ ಆಮೇಲೆ ಅಷ್ಟು ಟೆನ್ಷನ್ ಇರೋಂಗಿಲ್ಲ ರೀ. ಆದ್ರೆ ಒಂದು ಸ್ವಲ್ಪ ಅವ್ರು ದೊಡ್ಡವ್ರಾಗೋ ಮಟ್ಟ ಸ್ವಲ್ಪ ತಾಯಿಗಳಿಗೆ ಸ್ವಲ್ಪ ಟೆನ್ಷನ್. ಹಂಗೆ ಏನಂತ ಹೇಳಿದ್ರೆ, ಇದೇ ಟೈಮ್ನಾಗ ಮನೆಯವ್ರದ್ದು ಲಘು ಹೋಗೋದಿತ್ತು. ಆಮೇಲೆ ಸೃಜನ್ದ ಬೆಳಿಗ್ಗೆ ಸ್ಕೂಲಿಗೆ ಹೋಗೋದು ಇದೆಲ್ಲ ಇತ್ತಲ್ರಿ. ಹಾಗಾಗಿ ರೊಟ್ಟಿ ಎಲ್ಲನ ಆಲ್ಮೋಸ್ಟ್ ನಂಗೆ ಬೆಳಿಗ್ಗೆ ನಾಷ್ಟ ಅದೇ ಇರ್ತೈತೆ ರೀ. ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಮಿಸ್ ಆಗತ್ತೈತೆ ನಂದು ರೊಟ್ಟಿ ಮಾಡೋದು. ಅದ್ರಾಗ ಸೃಜನಗೆ ಉಪ್ಪಿಟ್ಟು ಬೇಡ ಅಂದ ಮನೆಯವರು. ಹಿಟ್ಟಿಂದ ಹಸಿ ಎಲ್ಲ ಸೃಜನ ಅದ ಬೇಕು ಅಂತಂದ್ರಿ. ನಿಮ್ಗೆ ಅನ್ನಿಸ್ಬೋದು ಡೈಲಿ ಏನು ಇದನ್ನ ಮಾಡಿಕೊಡ್ತೀರಿ ಅಂಥೇಳಿ. ಅದ ಬೇಕಾ ಅಂತ ಹೇಳ್ತಾನ್ರಿ. ಅದನ್ನು ಮಾಡಿಕೊಟ್ರನ್ನ ಬೆಳಿಗ್ಗೆ ತಿಂದೂ ಹೊಕ್ಕಾನ, ಅಂದ್ರೆ 2 ದೋಸೆರ ತಿಂದು ಹೊಕ್ಕಾನ. ನಾನು ಅದನ್ನು ಬಿಟ್ಟು ಬೇರೆ ಅವಂಗೆ ಏನಾದ್ರು ರೊಟ್ಟಿ ಇಲ್ಲ ಏನಾರು ಮಾಡಿದ್ದೆ ಅಂತಂದ್ರೆ ತಿನ್ನಂಗಿಲ್ಲ. ಫೋರ್ಸೇಬ್ಲಿ ತಿನ್ನಿಸ್ಬೇಕು ನಾವು, ಹಂಗಾಕತ್ತೆ. ಹಾಗಾಗಿ
ಅಂದರೆ ಬಾಕಿ ಟೈಮೆಲ್ಲ ತಿಂತಾನೆ ರೀ ಬೇರೆದೆಲ್ಲ. ಆದರೆ ಬೆಳಿಗ್ಗೆ ಟೈಮ ಅವ ಅದನ್ನು ಮಾಡಿಕೊಟ್ರೆ ಅವ್ನಿಗೆ ಬೇಕಾಗಿದ್ದನ್ನು ಮಾಡಿಕೊಟ್ರೆ ಅವ್ನು ತಿಂದು ಹೊಕ್ಕಾನ, ಇಲ್ಲಾಂದ್ರೆ ಹಂಗೆ ಹೊಕ್ಕಾನ. ಇನ್ನು ಬೆಳಗ್ಗೆನೆ ಖಾಲಿ ಹೊಟ್ಟೆಲೆ ಹೊಕ್ಕಾನ ಅಂತ ಹೇಳಿ ಅನ್ನಿಸ್ತೈತಿ. ಹಾಗಾಗಿ ಅವ್ನಿಗೆ ಏನು ಅವ್ನು ಇಷ್ಟಪಡ್ತಾನಲ್ಲ ಅದನ್ನು ಮಾಡಿಕೊಡೋದು ಚಲೋ ಅಂಥೇಳಿ ಅವಾಗ ದೋಸೆ ಮಾಡಿದ್ದೆ ರೀ. ಹಿಟ್ಟಿನ ದೋಸೆ ಎಲ್ಲನೂ ಹಾಕಿನೇ ಮಾಡಿದ್ದೆ, ಕ್ಯಾರೆಟು ಎಲ್ಲನೂ ಹಾಕಿನೇ ಮಾಡಿದ್ದೆ. ಆಮೇಲೆ ಮನೆಯವರು ಅದನ್ನು ಒಂದು ದೋಸೆನೂ ತಿನ್ನಂಗಿಲ್ಲ ರೀ, ಅವ್ರಿಗೆ ಅದು ಮಾತ್ರ ಬೇಡ. ಹಾಗಾಗಿ ಮತ್ತು ಅವ್ರಿಗೆ ಅಂಥೇಳಿ ಲಘು ಹೋಗತ್ತಿದ್ರಲ್ಲ, ಅರ್ಜೆಂಟಿಗೆ ಆಗೋದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅರ್ಜೆಂಟಿಗೆ ಆಗೋದು ಅಂತಂದರೆ ಎಲ್ಲರ ಮನ್ಯಾಗೂ ಫಸ್ಟ್ ನೆನಪಿಗೆ ಬರೋದನ್ನು ಉಪ್ಪಿಟ್ಟು ನೋಡಿರಿ. ಸೊ ಹಾಗಾಗಿ ಅವ್ರಿಗೆ ಅಂಥೇಳಿ ಉಪ್ಪಿಟ್ಟನ್ನು ಮಾಡಿದ್ದೆ ರೀ. ಮತ್ತು ಆಮೇಲೆ ಅದು ಹಾಕಿ ಕೊಟ್ಟೆ, ನಿಮ್ಗೆ ಯಾವ್ದು ಬೇಕು ಅದನ್ನು ತಿನ್ನಿರಿ ಅಂಥೇಳಿ ಕೊಟ್ಟೆ. ಆಮೇಲೆ ಮತ್ತು ಸುಜ್ಜು ಅದನ್ನು ನೋಡಿದ ಮಕ್ಳು ಹಂಗಲ್ರಿ, ನಾವು ಅದ್ರ ಒಂದು ನೋಡಿದ ಕೂಡಲೇ ಅಂತಂದ್ರೆ ಅವ್ರಿಗೆ ಏದು ಬೇಕಾಗಿರ್ತೈತೆ ಅದು ಬ್ಯಾಡಾಗಿ ಮತ್ತು ನಾವೇನು ಹೊಸದು ಮತ್ತು ಮಾಡಿಕೊಡ್ತೀವಲ್ಲ ಅದು ಬೇಕಾಕತಿ. ಮತ್ತು ಉಪ್ಪಿಟ್ಟು ಬೇಕು ಅಂತಂದು ಯಾವುದಾದ್ರೂ ತಿನ್ನಿರಿ ಅಂತ ಎರಡು ಹಾಕಿಕೊಟ್ಟೆ. ಒಟ್ಟು ತಿಂದು ಅವ್ರದ್ದೆಲ್ಲ ಮುಗಿಸಿದ್ದೆ ನೋಡಿರಿ. ಹಂಗೆ ಈ ಒಂದು ವ್ಲಾಗ್ನ ನಾನು ಹೋಳಿ ದಿವಸ ಶೇರ್ ಮಾಡ್ಕೊಳಕತ್ತೆ ನಿಮ್ಮ ಜೊತೆಗೆ. ಹಾಗಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ಎಲ್ಲರ ಲೈಫ್ ಒಳಗೂ ಕಲರ್ಫುಲ್ ಆಗಿರಲಿ. ಎಲ್ಲರದ್ದು ಲೈಫ್ ಒಂದೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಐತ್ರಿ. ವೈಟ್ ಪೀಸ್ಫುಲ್ಲಾಗಿ ಈ ರೀತಿ ಎಲ್ಲ ಒಂದೊಂದು ಕಲರ್ಗೆ ಒಂದೊಂದು ಥರ ಇರ್ತೈತಿ. ನಮ್ಮದು ನಾನು ಹಂಗೆ ಕಲರ್ಫುಲ್ಲಾಗಿರಲಿ ಎಲ್ಲರದು ಅಂತ ಹೇಳಿ ಹೇಳ್ತೀನಿ. ಆಮೇಲೆ ಇನ್ನೊಮ್ಮೆ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತೀನಿ. ಹಂಗೆ ಅವ್ರದ್ದೆಲ್ಲ ಮುಗಿಸಿ ಆದಮೇಲೆ ಇದು ನೋಡಿರಿ, ಗುಬ್ಬಿ ಮಲಗಿಸಿದೆ ಆಕೆಗೆ. ಮಲಗಿಸಿ ನಂದೆಲ್ಲ ಜಳಕ ಎಲ್ಲ ಮುಗಿಸ್ಕೊಂಡು ದಿನ ಮನೆಯವ್ರನ್ನ ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರಿ. ಆದರೆ ಅವತ್ತು ಅವ್ರದ್ದು ಲಘು ಹೋಗೋದಿದ್ದಕ್ಕೆ ಅವರು ಏನು ಪೂಜೆ ಎಲ್ಲ ಮಾಡಿ ಹೋಗಿರಲಿಲ್ಲ. ಹೀಗಾಗಿ ಪೂಜೆ ಒಂದು ಆ ಕೆಲಸ ನನಗೆ ಬಿದ್ದಿತ್ತು, ಅದನ್ನ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಸೊ ಇವತ್ತಿನ ನನ್ನ ಒಂದು ಬ್ಲಾಗ್ ಇಷ್ಟ ಇದ್ದಂಥದ್ದು ರೀ. ಸೊ ಹಾಗಾಗಿ ಈ ಒಂದು ನನ್ನ ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಾಯ್, ಟೇಕ್ ಕೇರ್.